ಹಚ್ಚಲಿಲ್ವ. ಅದು ಅಕ್ಕ ರೊಕ್ಕ ಇಲ್ಲಕ್ಕ, ಅದಕ್ಕೆ ಫೋನ್ ಹಚ್ಚಲಿಲ್ಲ. ರೊಕ್ಕ ಯಾಕಿಲ್ಲ, ಅದಾವು ಏನು ಕೊಟ್ಟಿರಲ್ಲ ಅಷ್ಟ ನೀವು. ಅಕ್ಕ ಅದು ಯಾಕೆ ಕೊಡಬಾರ್ದಂತ ಐತನ? ಇಲ್ಲ ಸುಮ್ಮನೆ ರೇವ ಸಾಕು, ಯಾಕಿಲ್ಲ ಬರ್ದು ಹೇಳ್ತೀರಿ. ತೀರಾ ಮನುಷ್ಯ ಇಂಥ ಟೈಮ್ನಾಗ ಆಗ್ಲಿಕ್ಕಂದ್ರೆ ಎಂಥ ಟೈಮ್ನಾಗ ಹಾಕಿರಿ. ಎದಿ ಒಂದು ಜಗ್ಗ ನುಸಾಕತ್ತೈತಿ. ಈಗ ಸಾಯ್ತೇನೆ ಇನ್ನೊಟ್ಟೊತ್ತಿಗೆ ಸಾಯ್ತೇನೆ ಗೊತ್ತಿಲ್ಲ. ಆಮೇಲೆ ನೋಡಿ ನನ್ನ ಮಕ್ಳಿಗೆ ಯಾರು ದಿಕ್ಕ ಏನು ಯೋಚನೆ ಮಾಡಿ ಅರ್ಧ ಎದಿ ನುಸಾಕತ್ತೈತಿ. ಅಯ್ಯೋ ಅಕ್ಕ ಹಂಗೆಲ್ಲ ಮಾತಾಡ್ಬೇಡಕ್ಕ, ತಡಿವಾ ಒಂದು 5 ನಿಮಿಷ ತಡಿಕ, ನಾ ವಾಪಸ್ ಫೋನ್ ಹಚ್ತೇನೆ ನಿಂಗೆ. ಹಾಂ ಬೇಷಾತ್ ತಡಿ, ಎದಿ ನುಸಾಕತ್ತೈತಿ ಅಂತ ಅಂದಿದ್ದು ಬೇಷಾತ. ರೊಕ್ಕ ಐತಿ ಕೊಡಬೇಡ್ರಿ ನೋಡಿ ಅಷ್ಟು ನಾಟಕ ಮಾಡ್ತಾರೆ. ಕೊಡ್ಲಿಕ್ಕಂದ್ರೆ ನಾ ಬಿಡ್ತೇನೆ. ಅಯ್ಯೋ ಬಂತಿದ್ದು ನನ್ನ ಗಂಡ ಒಂದು 10 ನಿಮಿಷ ಬಂದು ನಿಲ್ಲಂಗಿಲ್ಲ ನೋಡು. ಕೆಲಸ ಅನ್ಸದ್ ಎದಿ ಮ್ಯಾಗ ಬರ್ತಾನ ನಂಗೆ. ಏನು ಮಾಡಲಿ ಹಾಂ ಎದಿನೂ ಅಂತೇಳಿ ಮುಕ್ಕೊಂಡ್ಬಿಡ್ತೀನಿ ಇಲ್ಲೇ. ಏನ ನಾಟಕ ತಕೊಂಡು ಮುಕ್ಕೊಂಡಾಳಲ್ಲಿ ಇಲ್ಲಿ. ಹೇಳ ಮ್ಯಾಕೆ ಹೇಳ, ನಡಿ ಕೆಲಸ ಐತಲ್ಲಿ. ಅಲ್ಲಿ ಬ್ಯಾಮ್ಯಾಗಿಂದ ನೀರು ಸೇರ್ಬೇಕಂತ. ಎಲ್ಲಿಂದ ಮಾಡಕ್ಕೋಲಿ ಒಬ್ಬವನೇ ಎಲ್ಲ ಕೆಲಸನು. ಅಲ್ಲಿ ಇಷ್ಟೊತ್ತನ ಹಾಕ್ಯ ಸಗಣಿ ಬೆಳೋದು, ಆಕಳ ಮೈ ತೊಳೋದು, ಎಲ್ಲ ಅವಕ್ಕೆ ನೀರಿಟ್ಟು ಹಾಲು ಹಿಂಡ ಹಚ್ಚಿ ಬರೋಷ್ಟೊತ್ತಿಗೆ ನಾನು ಹೆಣ ಎತ್ತೈತಿಲ್ಲಿ. ಮತ್ತು ಬ್ಯಾಮ್ಯಾಗ ನೀರು ನಾನೇ ಸೇದ್ಲೆ. ಬಾ ಸೇದ್ ಬಾ. ರೀ ಎದೇನು ಸಾಕತ್ತೈತ್ರಿ. ನಾನು ನೀರು ಸೇದ್ಬೇಕಾ? ಸತ್ತವಕನ್ನ ಅಷ್ಟೆ. ಯಾಕೆ ಎದೇನು ಸಕತ್ತೈತೆ? ನಾಟಕ ಮಾಡತ್ತೀನಿ ಮತ್ತೆ? ಅಯ್ಯ ದೇವ್ರೆ, ಎಲ್ಲಿ ನಾಟಕ ಹಚ್ಚಿರಿ? ಎದೇನು ಸಾಕತ್ತೈತ್ರಿ. ಗುಳಿಗೆ ಬರೋಬ್ಬರಿ ತಗೊಂಡಿಲ್ಲ. ನಾ ಸತ್ತಿಂದ ನಿಮ್ಗೆ ಎಲ್ಲವಕ್ಕೂ ಬುದ್ಧಿ ಬರೋದು. ನಿಮ್ಮ ಹೆಣ ಎತ್ತಲಿ, ನಾ ಸಾಯಕತ್ರು ಇನ್ನೂ ಅನುಮಾನ ಪಡ್ತಿರಲ್ಲ. ನಿಮ್ಮ ಅನುಮಾನಕ್ಕಷ್ಟು ಕಲ್ಲು ಹಚ್ಚಲಿ. ಅಲ್ಲ ಆತು ಅಲ್ಲ ಈ ನಮ್ಮನಿ ಇದನ್ನು ಸಾಕತ್ತೈತಿ ಅಂತಿ. ಮತ್ತಿನ್ನೇನು ಮಾಡ್ಲೆ? ಸಾಕಾಗಿತ್ತು ನೋಡಿ ನನಗಂತರೂ ಹೊತ್ತಾಗ. ಇಲ್ಲಿ ಕೆಲಸ ಮಾಡಿ 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 ರೊಕ್ಕ ಕೊಟ್ಟು ಬಿಡಿಸ್ಕೊಂಡು ಹೋಗಿ ಯಾರು ಬರಲಿಲ್ಲ. ತಡಿ ನಮ್ಮ ಅಕ್ಕಗೆ ಫೋನ್ ಹಚ್ಚಿನ ತಡಿ. ಹಚ್ಚ ಯಾರ್ಯಾರಿಗೆ ಹಚ್ಚ. ನಮ್ಮ ಸಾಲಾಗೆಲ್ಲ ಕೇಳ್ತಾರ ಬೇ, ನಿಮ್ಮ ಅವ್ನ ಹೇಳ್ಕೊಂಡೋಗ್ಯಾರಂತ ಹೌದಾ, ನಿಮ್ಮ ಅಪ್ಪನ ಹೇಳ್ಕೊಂಡೋಗ್ಯಾರಂತ ಹೌದಾ ಅಂತೇಳಿ. ನೀ ಏನಂದಿವ ಅದಕ್ಕೆ? ಇನ್ನೇನು ಹೇಳಿ, ಇಲ್ಲ ಊರಿಗೆ ಹೋಗ್ಯಾರ ಹಂಗ ಹಿಂಗ ಅಂತ ಹೇಳಿದ್ರು ಅವ್ರು ನಂಬೋದೇ ಇಲ್ಲ. ಅದಕ್ಕೆ ಹೌದು ತಗೋ ಈಗ ಏನು ಮಾಡ್ಬೇಕು ಅದಕ್ಕೆ ಅಂತ ಕೇಳ್ಬಿಡ್ತೇನೆ ಸುಮ್ಮನಕ್ಕರ. ಇದು ಯಾವ್ದು ನಂಬರ್? ಹಲೋ ಅಕ್ಕ ಯಾರು ರೀ, ನಮ್ಮ ತಮ್ಮ ಫೋನ್ ಮಾಡ್ಯಾನ್ರಿ. ಅಕ್ಕ ಹೇಳಪ್ಪ ಕೋಳಿ ಪುಕ್ಕ, ಇಲ್ಲೇ ಇದೇವಿ. ಅಯ್ಯೋ ಮಾವ ನೀನೇ ಅದೀನ ಬೇಸಾತ್ ತಗೊಂಗಾರ. ಮಾವ ನಿನ್ನ ಮಗಳಿಗೆ ಎದಿ ನೋವು ಬಂದ್ಬಿಟ್ಟತೆ. ಹೌದಾ, ಆರಾಮದಾಳಿಲ್ಪ? ಎಲ್ಲಿ ಆರಾಮ್ ತಂದಿ ಅಕ್ಕ? ಬೇನ್ ಗಿಡದ್ ಬಿಡ್ದಾಗ ಪಾಪ ನಾನು ಏನ್ ಎದಿ ಹಿಡ್ಕೊಂಡು ಹಿಂಗ ಕುಂತಾಳ ಯವ್ವ. ಯಾಕ ಜಗ್ ಎದಿ ನೋವು ಆಕತ್ತೈತಿಗೆ. ಇಲ್ಲಿ ನೋಡಿದ್ರೆ ಮಕ್ಳಿಗೆ ಪುರ್ಸತ್ ಇಲ್ದಂಗೆ ಕೆಲಸ ಹಚ್ಚಕತ್ತಾರ. ಜಗ್ ಕೆಲಸ ಸಾಕಾಗೈತವ ಯವ್ವ ನನಗ. ರೀ ನೋಡ್ರಿ ಎದಿ ನೋವು ಅಂತಕಿಗೆ. ಗುಳಿಗೆ ತಗೊಂಡಾಳನ ಇಲ್ಲ? ಎಲ್ಲಿ ಗುಳಿಗೆ ಮಾವ? ಹಂಗ ಅಂಗಡಿಯಿಂದ ಇತ್ತಾಗ ಓಡಿಸ್ಕೊಂಬಂದಾರಕ್ಕಿನ್ನ ಎಲ್ಲಿ ಗುಳಿಗೆ? ಅಯ್ಯೋ ದೇವ್ರೆ, ಏನ್ ಮಾಡುದ್ರಿ ಈಗ? ಯಾಕ ಹಿಂಗ ಆದ್ರ ಕೈ ಬಿಟ್ಟು ಹೋಗ್ಕಾಳಕ್ಕಿ. ತಡಿಯಪ್ಪ, ಹಂಗ ಮಾತಾಡ್ಬೇಡ. ತಡಿ ಅಪ್ಪ. ಅಯ್ಯೋ ನನ್ನ ಮಗಳು ಅಲ್ಲೇ ಐತೇನ ಯಕ್ಕ. ನನ್ನ ಮಕ್ಕಳನ್ನ ನೀನು ನಿನ್ನ ಮಕ್ಕಳಗತಿ ಎಷ್ಟು ಪ್ರೀತಿಯಿಂದ ನೋಡ್ಕೊಳಕತ್ತೀಯ ಯಕ್ಕ. ಈಗ ನೋಡೀಗ ಮುಂದೆ ಎಲ್ಲಿ ತಾಯಿಲ್ ಮಕ್ಳಕ್ಕವ ಏನಯ್ಯವ್ವ. ನನಗದ ನೆನಪಾಗಿ ಒಂಥರ ಎದಿ ದಸಕ್ ಅನ್ನಕತ್ತೈತೆ ಯಕ್ಕ. ಯವ್ವ ಮಗಳ, ಏನಪ್ಪ? ಯವ್ವ ಮಗಳ, ಇನ್ ಮ್ಯಾಗ ಅಮ್ಮನ್ನ ನೀನು ಅವ್ವ ಅನ್ಕೋ. ಏನು ನಾ ಅಂತರೂ ಇಲ್ಲೇ ಸಾಲ ಮುಟ್ಕೊಂತದ್ದು ಯಾವತ್ತು ಬರ್ತೇನೆ ಗೊತ್ತಿಲ್ಲ. ಏನು ಮತ್ತು ಅಕ್ಕಿ ಸತ್ಲಂದ್ರೆ ನಾನಾರ ಜೀವ ಇಟ್ಕೊಂಡೇ ಮಾಡಲಿ, ನಾನು ಸಾಯ್ತೇನೆ. ಮತ್ತು ಅಪ್ಪ ಅವು ಇಲ್ಲದ ಮಕ್ಕಳು ಏನು ಆ ತಗ್ಗಿ ಬಗ್ಗಿ ನಡೀರುವ. ಯಾರು ಕೂಟು ಇರೋದು ಕಟ್ಕೋಬೇಡ್ರಿ. ಹಾಲು ಕಟ್ಸೊಳ್ಳೆ ಮಗನ ಮುಚ್ಚಬಾಯ್, ಇಂಥವ್ ಮಾತಾಡ್ತಾನ. ಆಕಿ ಸತ್ರ ನೀನು ಸಾಯ್ತಾನಂತ. ಏನು ಭಾಳ ಅನ್ಯೋನ್ಯ ದಂಪತಿಗಳು ನೀವು. ಅದು ಹೋಗ್ಲಿ, ಆಕಿ ಸಾಯ್ತಾಳಂತ ನಿನ್ಗೆ ಯಾರು ಹೇಳಿದ್ರೆ? ಆತ ಎದಿ ನೋವು ಬಂದೈತ್ಯಾ, ದವಾಖಾನೆ ತೋರ್ಸುನು ಬ್ಯಾಡ ಅಂದ್ರೆ ಯಾರು ಸಾಯ್ತಾನಂತೀವ. ಬರೀ ಇಂಥವ ಮಾತಾಡ್ರಿ ಮಕ್ಳ ಮೇಲೆ ಇನ್ನೂ ಸಣ್ಣ ಬಿಟ್ಕೊಂಡು. ಎಲ್ಲಿ ದವಾಖಾನಿ ತೋರ್ಸುತ್ತಂದೀವ ಮರ ಎತ್ತಾಗ? ಅಲ್ಲ ಇಲ್ಲಿ ನೋಡಿ, ಇಲ್ಲಿ ಏದಿನ ಒಂದು ಕುಂತಾಳ, ಮಕ್ಕಳು ಪುರ್ಸತ್ತಿಲ್ಲ ಕೆಲಸ ಹಚ್ಚಕತ್ತಾರ ಅಂತ ಹೇಳತ್ತೀನಿ ಯಕ್ಕ. ಇಲ್ಲೇ ಸೌಕಾರ ಕಡೆ ಮಾತಾಡೇನಿ, 50,000 ಕೊಟ್ರಿಗೆ ಸದ್ಯ ಬಿಡ್ತಾರಂತ ಯಕ್ಕ. ಇನ್ನು ಉಳ್ಕಿದ್ದು ದುಡ್ದು ಬಿಟ್ಟು ಸರಿ ಅಂತ ಹೇಳ್ಯಾರ. ಕೊಟ್ರೆ ಬಿಡ್ತಾರ, ಕರೆ ರೊಕ್ಕ ಬೇಕಲ್ಲಪ್ಪ ತಮ್ಮ. ಇಲ್ಲಿ ಯಾರೇನು ಕೈಯಾಗ ಗಿಡ ರೊಕ್ಕ ಇಟ್ಕೊಂಡು ಕುಂತಿರಂಗಿಲ್ಲಲ್ಲ. ಏನ ನಾನಾದ್ರೂ ನನ್ನ ಮಗನ ಕೇಳಕ್ ಕೊಡ್ಬೇಕೀಗ ರೊಕ್ಕ ನಿನಗೆ ಕೊಟ್ರೆ. ಯಾಕಂದ್ರೆ ದುಡಿಯವ ಒಬ್ಬನ ಮನ್ಯಾಗ. ಈಗ ಒಂದು ಮಾತು ಕೇಳಮ್ಮವ. ಕೇಳಕನ್ನಕ್ಕೆ ಏನಾಯ್ತು, ಒಮ್ಮೆ ಕೇಳಿ ಮಾತುಕತಿನೂ ಆಗಿ ಇಲ್ಲ ನನ್ನ ಕಡೆ ರೊಕ್ಕ ಅಂದೂ ಆಗೈತಿ. ಈಗ ಮಾತು ಕೇಳಂತಿ, ಅದ್ರಾಗ ಬೇರೆ ಈಗ ಸೊಸಿ ಹಡ್ದಾಳ. ಇವತ್ತು ಬಂದತಿ ಏನು ಹೇಳ್ಯಾರ ಸೊಸಿ ಹಡ್ದಾಳ ಅಂತೇಳಿ. ಈಗ ಅವು ನಮ್ಮ ಖರ್ಚು ಇರ್ತಾವ, ಮತ್ತು ಹಡ್ದಾಳ ಅಂತಂದ್ರೆ ಹಂಗ ಇರ್ತಾವನ. ಮತ್ತೀಗ ಅವಂದು ಸಂಸಾರ ದೊಡ್ಡದಾಗತ್ತತಿ, ಸಾಲಿ ಅದು ಇದು ಅಂತೇಳಿ ಅವಂದು ಮಾಡ್ಕೋಬೇಕ. ಏನ್ ನಿಮ್ದು ಒಣ ರಾಡಿ ತೀರಿಸ್ಕೊಂತ ಅಡ್ಡಾಡ್ಬೇಕ. ರೀ ಆ ಪೂಜಾ ಕೊಡ್ತೇನೆ ಅಂದಿದ್ಲು, ಕೇಳ್ರಿ ಅದನ್ನ. ಅಕ್ಕ ಪೂಜಾ ಏನೋ ಕೊಡ್ತೇನೆ ಅಂದಿದ್ಲಂತಲ್ಲ, ಆ ರೊಕ್ಕ ಅಂದಿಟ್ಟು ಕೇಳ ಅಕ್ಕ.
ಹಾಂ ಇನ್ನೂ ಟಾಳ್ರಿ, ನೀವು ಅಳ್ಳಿಲ್ಲ ಅಂದ್ರೆ ಕೆಲಸ ಆಗೋದಿಲ್ಲ. ನೋಡ್ಪಾ ಪೂಜಾ ಕೊಡ್ತಾಳ ಅನ್ನಕ ಗಂಡನ ಮನೆಗಿದ್ದ ಬಾಳೆ ಮಾಡಾಕಿ ಎಲ್ಲಿಂದ ಕೊಡ್ಬೇಕಾಕಿ ರೊಕ್ಕನ? ಆಕಿ ಕೊಟ್ಟಾಳ ಅಂತಂದ್ರು ಅವ್ರ ಅತ್ತಿ ಮನ್ಯಾಗ ಏನ್ ಅಂತಾರ ಅನ್ನೋದು ವಿಚಾರ ಐತಿಲ್ ನಿನಗ? ಮೊದ್ಲ ಅವ್ರ ಅತ್ತಿ ಹೆಂಗದಾಳ ಅಂತೇಳಿ. ಮಾವ ಹಂಗೆ ಅನ್ಬೇಡ ಮಾವ, ಈ ಟೈಮ್ನಾಗ ನೀನೇ ಹಿಂಗೆ ಅಂದ್ಬಿಟ್ರಿ ಹೆಂಗೆ ಹೇಳು? ನಾಳೆ ಏನ್ಕಿನ್ರೆ ಹೆಚ್ಚು ಕಮ್ಮಿ ಜೀವ ಹೋಗಿಂದ ನಾಳೆ ಅಯ್ಯೋ ರೊಕ್ಕ ಕೊಟ್ಟು ಬಿಡಿಸಿದ್ರಾಕಿತ್ತ ಏನ ಅಂತ ಪಶ್ಚಾತ್ತಾಪ ಪಡೋಂಗೆ ಆಗಬಾರ್ದ ಮಾವ. ಆಗೈತಿ ಇದೊಂದು ತಪ್ಪು ಆಗೈತಿ, ಸಾಲ ಮಾಡಬಾರ್ದಿತ್ತು, ಮಾಡೇವಿ, ರೊಕ್ಕ ಇಸ್ಕೊಂಡೇವಿ. ಏನು ಅದು ನಾನು ಏಂತ ಮಾಡಿದ್ದು, ಈಗ ನಾನು ಅನ್ಭವಿಸಕತ್ತಿಲ್ಲ ಅದಕ್ಕೆ. ಇದಂತ ಮಾಡ್ಕೊಂತೋಕೆನ್ನ ಇನ್ಮ್ಯಾಗ ಇದೊಮ್ಮೆ ನಮ್ಗೆ ತಿದ್ಕೊಳಕ್ಕೆ ಅವಕಾಶ ಕೊಡಮ್ಮವ. ಅಜ್ಜಿ ಅಮ್ಮ ನನಗೆ ಅವ್ವ ಬೇಕು. ತಡಿಪ ತಡಿ ಶಿವಲಿಂಗ, ಈ ಸ್ವಲ್ಪ ತಡಿಪ, ನಾ ಒಂದಿಟ್ಟು ಮಾತಾಡಿ ನಿನಗೆ ಹೊಳ್ ಫೋನ್ ಹಚ್ತೇನೆ. ಆಕೆ ಏನು ಮಾತಾಡೋಂಗದಾಳ ನಿನ್ನ ಹೆಂಡತಿ ಕೊಡಕ್ಕೆ ಕೈ ಮಂಜವನ್ ಕೈಯಾಗ ಕೆಲಸ ಆಗೋದಿಲ್ಲ. ಇಲ್ಲಂತ ಹೇಳ್ರಿ, ಇಲ್ಲ ಆರಾಮಿಲ್ಲ ಮಕ್ಕೊಂಡಾಳ ಅಂತ ಹೇಳ್ರಿ. ಹ್ಮ್ ಯವ್ವ ಯಕ್ಕ ಆರಾಮಿಲ್ಲಕ್ಕಿಗೆ ಭಾಳ ಎದಿ ಹಿಡ್ಕೊಂಡು ಪಾಪ ಸುಂದಾಗಿ ಮಕ್ಕೊಂಡ್ಬಿಟ್ಟಾಳಕ್ಕಿ. ತಡಿಪ ತಡಿ ಶಿವಲಿಂಗ, ಮತ್ತೆ ಫೋನ್ ಮಾಡ್ತೇನೆ ತಡಿ ಹಂಗಾರ. ಏನು ತಡಿ ಯಕ್ಕ ಮತ್ತೆ ಫೋನ್ ಹಚ್ಚಿ ಇಲ್ಲ ಅನ್ಬೇಡ, ಇದೊಂದು ಬಿಡಿಸ್ಬಿಡ್ರಿ ಅವ್ವ, ನಿಮ್ಮ ಕಾಲು ಬೀಳ್ತೀನಿ ನಾನು. ಹ್ಞೂ ವಿಚಾರ ಮಾಡ್ತೀನಿ, ಒಂದು ಇಟ್ಟು ತಡ್ಲಾ. ಏನು ರೊಕ್ಕದ ಗಿಡ ನೆಟ್ಟೇವನ್ನ ನಾವು ಹಿಂದೆ ಇತ್ತಲಾಗ ಹರಾರ್ದು ಕೊಡಾಕ್ ನಿನಗೆ, ತಡಿ ಒಟ್ಟು. ಆತು ಯಮ್ಮ ಅವಾಗ ಭಾಳ ಆರಾಮಿಲ್ಲ ಅಂತಲ್ವೇ? ಅಯ್ಯೋ ಏನಾಗಿಲ್ಲ, ಈ ಕೆಲಸ ಭಾಳ ಆತಂದ್ರೆ ಊಟ ಕರೆಕ್ಟ್ ಆಗಿರಂಗಿಲ್ಲ ನೋಡು. ಅವಾಗ ಏನಕತಿ ಎಸಿಡಿಟಿ ಆಕೈತಲ್ಲ, ಅದಕ್ಕೆ ಎದಿ ನೋತತ ನನ್ನೆ ಅಷ್ಟೇ. ಏನಾರ ಯಾಕಾಗ್ಲಿ ತಂಗಿ ಒಂಥರ ಸುಂದಾಗ್ಬಿಟ್ಟಾಳ. ಅವು ಬೇಕಂತೇಳಿ ಬರೇ ಆಳ್ತಾಳ. ಮೊನ್ನೆ ನೋಡಿದ್ರೆ ಜ್ವರ ಬಂದಿದ್ವು, ಈಗ ಹುಡುಗರ ಕಡೆ ಆಡಕ್ಕೆ ಹೋಗ್ಯಾಳ. ನನಗೂ ಅವಾಗ ಆರಾಮಿಲ್ಲ ಅನ್ನೋದು ಕೇಳಿ ಯಾಕೆ ಬೇಜಾರಾಗಕತ್ತೈತಿ. ಯಮ್ಮ ಇದು ಒಮ್ಮೆ ಬಿಡಿಸ್ಬಿಡ್ರಿ ನಮ್ಮಪ್ಪ ನಮ್ಮವನ್ನ, ಇನ್ನೊಮ್ಮೆ ಒಟ್ಟ ನಾನು ನಿಮಗೆ ಏನೂ ಕೇಳೋದಿಲ್ಲ. ಆತ್ ನೀವು ಹೋಗವ, ನಾ ಹೇಳ್ತೇನೆ ಹೋಗ್. ಏನ್ ತಿಳಿಲಿ ನಿಂದು? ಮತ್ತೆ ಹಂಗ ಮಾಡಿರ ನಾನು ಇದನ್ನು ನುಸ ಆತೈತಿ ಸ್ವಲ್ಪ, ಅಷ್ಟೇನು ಬಿದ್ದು ಉಳ್ಳಾಡಿ ಜೀವ ಹೋಗುವಷ್ಟೇನಲ್ಲ. ಆದರೂ ಸುಮ್ಮನೆ ಇರ್ರಿ ಒಟ್ಟು ನೀವು. ಏನು ಮತ್ತೆ ಏನು ರೊಕ್ಕ ಕೊಟ್ಟು ಯಾರು ಒಬ್ರು ಬಿಡಿಸ್ಕೊಂಡು ಹೋಗ್ಬೇಕಲ್ಲ. ಕೊಡ್ತಾರಂತೀಯ? ನಮ್ಮಕ್ಕ ಕೊಡ್ತಿದ್ಲು ಪಾಪ, ಏನ್ ಮಾಡ್ಬೇಕದ ಮಗನ ಕೈಯ ಸಿಕ್ಕೊಂಡತ್ತಿ, ಮಗ ರೊಕ್ಕ ಬಿಚ್ಚವಲ್ಲಂತ. ಕೊಡ್ತಾನೆ ಹಿಂಗೆ ಹೇಳ್ರಿ, ಆ ಭಾಡ್ಯಾಗ ಅಷ್ಟೆಲ್ಲ ಅಕ್ಕ ತಂಗಿ ಅನ್ನೋದು ಅರಿವು ಇದ್ದಿತ್ತಂದ್ರೆ ಅವ್ಯಾಕೆ ಇಷ್ಟು ದಿನ ಹಿಂಗೆ ಬಿಟ್ಟಿರ್ತಿದ್ದ? ಅವ ಕೊಡ್ಬೇಕಂದ್ರು ಅದಾಳಲ್ಲಕ್ಕಿ ಹೇಂತಿ ಸುರ್ಪನಕ್ಕಿದ್ದಂಗೆ ಅದಾಳಕ್ಕಿ, ಅಕ್ಕಿ ಕೊಡಕ್ಕೆ ಬಿಡ್ಬೇಕಲ್ಲಕ್ಕಿ ಮಿಟಕ್ಲಾಡಿ. ಅವ್ರವ್ ಅದಾಳಲ್ಲ ಆಕೆ ಅಂತರೂ ಆಕಿ ಜಗನ ಜಾಲಿಸ್ತಾಳಕ್ಕಿ. ಈ 7 ಹಿಡಿಂಬಿಕಿ ಊರು ಬಿಡಾಡಿಕಿ. ಆಕಿ ಏನಾರ ಚಾಡ ಚುಚ್ಚಿ ಕೊಟ್ಟಿರ್ತಾಳ. ಡೆಲಿವರಿ ಆತಂತ ರತ್ನಾಗ. ಡೆಲಿವರಿ ಆತಂತ ಆತಾಳೇನು ಮುಗಿದು ಹೋತಿನ. ರೊಕ್ಕ ಕೊಟ್ಟಂಗಾತಿ ಈ ಬಡೆ. ಆ ಬಿಡಾಡಿ ಇನ್ನು ಖುಷಿನ ತೋರಿಸಿ ಹಂಗ ಹಿಂಗ ಅಂತ ಮಾತಾಡ್ಕೊಂತ ಗಂಡನ ಬುಟ್ಟಿಗೆ ಹಾಕೊಂಡು ಕುಂದಿರ್ತಾಳೆ. ಆದ್ರೂ ಅವತ್ತು ಸಾಲ ಮಾಡೋ ಹೊತ್ನಾಗ ಹೇಳಿದೆ ಬಿಡ್ಲೆ ನಿನಗೆ, ಇವತ್ತು ನೋಡಿ ಇನ್ನೊಬ್ರು ಕೈ ಕೆಳಗೆ ಬೀಳು ಪಾಳೆ ಆಗೈತೆ ನಮ್ದು. ಅಯ್ಯೋ ಸಾಕು ತಣ್ಣಗಿರ್ರಿ, ಏನು ಕೈ ಕೆಳಗೆ ಬೀಳೋದಾಗೈತೆ? ಆತು ಬಿದ್ದೈತಿ ಇಲ್ಲಿಗ, ಇದು ಮ್ಯಾಗೈತಿ. ಇನ್ನೇನು ನಾನಾರ ಯಾಕೆ ಮಾಡ್ತೀನಿ? ಸುಮ್ಮನೆ ಇರ್ರಿ ಒಟ್ಟು, ಇದರಿಂದ ಪಾರಾದ್ರೆ ಸಾಕಾಗೈತೆ ನನಗೂ. ಹೆಂಗಾರ ಮಾಡಿ ರೊಕ್ಕ ಇವ್ನ ಕಡೆ ಶೆಟ್ಟಿ ಕಡೆ ಮಾತಾಡೋಣ ಬರ್ರಿ. ಒಂದು 50 ಸದ್ಯ ಹೆಂಗಾರ ಮಾಡಿ ಕೊಡ್ತೇವಿ ಬಿಡ್ರಿ, ಇನ್ನುಳಿದು ದುಡ್ದು ಕೊಡ್ತೇವಿ, ಹಂಗೆ ಮಾಡಬೇಡ್ರಿ ಅಂತೇಳಿ. ಇಲ್ಲಾಂದ್ರೆ ಹಿಂಗೆ ಮಾಡ್ರಿ. ಏನ? ಅಯ್ಯೋ ಏನು ಗೊತ್ತನ, ನಾನು ಎದಿನು ಅಂತೇಳಿ ಮಾಡ್ಕೊತ ಮಕ್ಕೊಂತೀನಿ, ಭಾಳ ತ್ರಾಸಾದಂಗೆ. ಅವಾಗ ನೀವೇನು ಮಾಡ್ರಿ, ಅಯ್ಯೋ ಈಕಿ ಗುಳಿಗೆ ಬೇರೆ ತಂದಿಲ್ಲ, ಎದಿನು ಐತ್ರಿ, ಹಂಗ ಹಿಂಗ ಅಂತ ಮಾತಾಡ. ಏನು ಒಂಥರ ಹೆಂಗಂದ್ರಿ, ಕಿಲ್ಲೆ ಸತ್ರ ಪೊಲೀಸ್ ಕೇಸ್ ಬೀಳ್ತತ, ನಾನು ಲೆಕ್ಕಕ್ಕೆ ಮಾತಾಡ್ಬೇಕು ನೀವು. ಅವಾಗ ಹೆದ್ರಿ ಬಿಡ್ತಾನವ. 50 ಕೊಟ್ಟರು ಹೂನ, 30 ಕೊಟ್ಟರು ಹೂನ ಅಂತಾನ. ಬಿಡ್ತಾನ? ನಿನ್ನ ಒಬ್ಬಕಿನ್ ಬಿಡ್ತಾನ? ನನ್ನೆಲ್ಲಿ ಬಿಡ್ತಾನ? ನನ್ನರ ಬಿಡ್ತಾನಿಲ್ಲ. ಜಾಡ್ಸ್ ಒದ್ನಂದ್ರೆ ಮತ್ತೆ ಮೂಲ್ಯಾಗ ಬಿದ್ದಿ, ನನ್ನಾರ ಬಿಡ್ತಾನಿಲ್ಲ ಅಂತ. ಯಾಕ ಸಾಲ ಮಾಡ್ದಕ್ಕೆ ನೀನು ಅನುಭವಿಸಕತ್ತಿರೋ? ನಾನು ಹೋಗ್ಲಿ ಬಿಡ ಪಾಪ ಅಂತ ಸುಮ್ಮನೆ ಕೆಲಸ ಮಾಡಕತ್ರ ಮತ್ತೆ ಒಬ್ಬಕ್ಕೆ ತಪ್ಪಿಸ್ಕೊಳಕ್ ನೋಡ್ತಾಳ. ಏನಿಲ್ಲ, ಇಲ್ಲಿ ನೀನು ಮಾಡಿ ಮುಟ್ಟಿಸ್ಬೇಕು. ನೀನು ಬಿಡ್ತಾನ? ನನ್ನೆಲ್ಲಿ ಬಿಡ್ತಾನ ಅವ? ಆಮ್ಯಾಗ 6 ತಿಂಗಳಿಗೆ ವರ್ಷಾಕತಿ. ಆಗೋದಿಲ್ಲ ಅದೆಲ್ಲ ಏನು ಮಾಡೋದಿಲ್ಲ ನಾನು. ಅಯ್ಯೋ ಇವ್ರನ್ನ ನಂಬ್ಕೊಂಡ್ರೆ ಕೆಲಸ ಆಗೋದಿಲ್ಲ. ನಾನಾ ನಾಟಕ ಮಾಡಿ ತಪ್ಪಿಸ್ಕೋಬೇಕಿಲ್ಲಂತರ. ಅಲ್ಲ ವಿಚಾರ ಮಾಡ್ತೇನೆ ಅಂತ ಹೇಳಿದಿಲ್ಲ, ರೊಕ್ಕಿಲ್ಲದವು ರೀ. ಹಂಗಂದ್ರೆ ಹೆಂಗ್ರಿ? ಎದಿನೋ ಬಂದತಂತ್ರಿ. ಇಂಥ ಟೈಮ್ನಾಗ ಆಗ್ಲಿಕ್ಕಂದ್ರೆ ಹೆಂಗ್ರಿ? ಮಡ್ಯಾಳ ತಪ್ಪು ಗೊತ್ತು ನನಗೆ, ಹಾಕಿದ ತಪ್ಪು ಐತಿ. ಆದ್ರೆ ಎದಿನೂ ಬಂದತಂತ ನಾಳೆ ಏನ್ಕೇನ್ರ ಈ ಜೀವ ಹೋತಂದ್ರೆ ಪಾಪ 2 ಮಕ್ಕಳ್ರಿ ಅನಾಥಕ್ಕವು. ಅಲ್ಲ ನೀವು ಇಷ್ಟ ವಿಚಾರ ಮಾಡ್ರಿ. ಈಗೇನು ರತ್ನ ಹಡ್ಯಾಕ ಹೋಗ್ಯಾಳ, ಕೂಸು ಈಗ ಹುಟ್ಟೈತಿ, ಅದು ಬೇರೆ ಮಾತು. ಇನ್ನೊಂದು ದಿನಕ್ಕೆ ಹಡ್ಕೊಂಡು ಮನೆಗೆ ಬರ್ತಾಳೆ, ಅದು ಆಡ್ತಿರ್ತೈತಿ, ಇವರು ಇರ್ತಾರೆ. ನಾಳೆ ಏನ್ಕೇನ್ರ ಈ ನನ್ನ ಮಗಳ ಸಲುವಾಗಿ ಈ ಮಕ್ಕಳು ಇರೋದಕ್ಕೆ ನನಗೆ ನಮನೆ ಆಗ್ವಲ್ದು, ಬೇಷ ಆಗ್ವಲ್ದು ಅಂತೇಳಿ ಆ ಮಕ್ಕಳ ಮೇಲೆ ಸಿಡಿ ಮಾಡಾಕತ್ಲಂದ್ರೆ ಅದಕ್ಕೆ ಆಮೇಲೆ ಆ ಮಕ್ಕಳು ಎಲ್ಲಿ ಹೋಗ್ಬೇಕ್ರಿ? ಅದು ಹೋಗ್ಲಿ, ನಾವು ನಾಳೆ ಆ ಹುಡುಗರು ಮದುವೆ ಮುಂಜಿ ಅವ ತಾಯಿ ಇದ್ದಂಗೆ ಆಕತ್ತನ, ನಾವೇನ ಮಾಡೇವಂದ್ರು ಅದಕ್ಕೆ ರೀ. ಅಲ್ಲ ಯವ್ವ, ಯಾಕೆ ಬೇ ಒಂಥರ ಅದಿ? ನಿಮ್ಮ ಮಾವು ಫೋನ್ ಮಾಡಿದ್ನಪ್ಪ, ನಿಮ್ಮ ಈಕಿಗೆ ಆರಾಮಿಲ್ಲ ಅಂತ, ಭಾಳ ಎದಿ ಭಾಳ ನೋವು ಬಂದು ತ್ರಾಸಾಗಿ ಮಕ್ಕೊಂಬಿಟ್ಟಾಳಂತ. ಅದಕ್ಕೆ ಇದು ಒಮ್ಮೆ ಬಿಡಿಸ್ಕೊಂಡು ಹೋಗ್ರಿ, ನಿಮ್ಮ ಕಾಲು ಬೀಳ್ತಾನೆ, ಇನ್ನೊಮ್ಮೆ ಈ ಟೈಪ್ ಮಾಡೋದಿಲ್ಲ ಅಂತೇಳಿ ಭಾಳ ಗೋಗರ್ ಯಾಕತ್ತ ಬಿಟ್ಟಾನ.
ಅದಕ್ಕೆ ಈಗೇನು ರೊಕ್ಕ ಕೊಡ್ಬೇಕಂತ ತೀರ್ಮಾನ ಮಾಡಿರೇನ್ಬೇ ನೀವು? ಅಲ್ಲ ಆತು ತೀರ್ಮಾನ ಅಂತಲ್ಲಪ್ಪ. ಈಗ ನೋಡಿ ಈಗ ಏನ್ಕೆಂದ್ರೆ ಹೆಚ್ಚು ಕಮ್ಮಿ ಜೀವ ಹೋತಂದ್ರೆ ಗುಳಿಗೆ ಏನು ಭೇಟಿ ಆಗವಲ್ದಂತಲ್ಲೇ ಆಗ ಮೊದ್ಲು ಅದು ಇದ್ದು ಮನುಷ್ಯಾಳಕಿ. ಅದಕ್ಕೆ ನಾಳೆ ಹೋಗಿ ಮಕ್ಕಳು ಅನ್ನತಕ್ಕವಲ್ಲಪ್ಪ. ಅದಕ್ಕೆ ತಾಯಿ ಮಕ್ಕಳನ್ನ ನಾವ ದೂರ ಮಾಡ್ದಂಗೆ ಕಟ್ಕೊಂಡು ಅದಕ್ಕೆ ಅಲ್ಲ ನಾವು ಮಾಡ್ದಂಗೆ ಆಗಲ್ಲ. ಆತು ಮನುಷ್ಯನ್ಗಿಂತ ಜೀವಕ್ಕಿಂತ ರೊಕ್ಕನ ಈಗ ನಾಳೆ ರೊಕ್ಕ ನಾವು ದುಡಿಬೋದು. ಈಗ ಜೀವ ಹೋಗಿದ್ದು ಹೊಳೆ ಬರ್ತೈತೆ. ನೀನ ವಿಚಾರ ಮಾಡಪ್ಪ. ಯವ್ವ ನೀ ಏನು ಬೇಕಾದನ್ನು ರೊಕ್ಕ ಮಾತ್ರ ನನ್ನ ಕಡೆ ಇಲ್ಲ. ಏನು ರೊಕ್ಕ ಮಾತ್ರ ನಾ ಕೊಡುದಿಲ್ಲ ಅಂದ್ರೆ ಕೊಡುದಿಲ್ಲ. ಏನು ಬೇಕಾದ್ ಮಾಡ್ಕೋಬೇ. ನಂದು ಕೂಸು ಹುಟ್ಟೈತಿ ಏನು ನನ್ನ ಖುಷಿಂದು ನಾನು ನೋಡ್ಬೇಕು ಇನ್ನು ಮ್ಯಾಗೆಲ್ಲ. ಆಗಂಗಿಲ್ಲ ನನಗೆ ಇವ್ರದ್ದು ಒಣಾರಾಡಿ ಮಾಡಕ್ಕೆ. ಏನು ಆತು ಒಬ್ಬ ತಂಗಿ ಮದುವೆ ಮಾಡೇನಿ, ಈಕಿನೂ ಮದುವೆ ಮಾಡ್ಕೊಂಡು ಕೊಟ್ಟೈತಿ, ಈಕಿನೂ ಮದುವೆ ಮಾಡ್ಕೊಂಡು ಹೋದ್ಲು, ಮುಗೀತಿ. ಇನ್ನು ಮ್ಯಾಗ ಏನಿದ್ರು ನಾನು ಹೆಂಡ್ತಿ, ನೀನು, ಅಪ್ಪ, ಅಮ್ಮ, ನನ್ನ ಮಗಳು ಅಷ್ಟೇ ನನ್ನ ಜೀವನ. ಏನು ನಿಮ್ಮದು ಏನಾರು ಇದ್ರೆ ಹೇಳ್ರಿ. ಮಗ ಆಗಿ ನನ್ನ ಕರ್ತವ್ಯ ನಾ ಯಾವುದು ಬಿಡುದಿಲ್ಲ. ತಂದೆ ತಾಯಿ ನಾ ಸಾಯಿ ಮಟ ನೋಡ್ಕೋತೀನಿ. ಆದ್ರೆ ನಾ ಅವ್ರದ್ದು ರಾಡಿ ನಾ ಮಾಡಕ್ಕೆ ಒಲ್ಲೆ. ಇಷ್ಟು ವರ್ಷ ಮನಿನೂ ಕೊಟ್ಟಿತ್ತು ಅವ್ರಿಗೆ ಇರಾಕ. ಏನು ಅವಾಗಿಂದ ಇವಾಗಿನವ್ರಿಗೆ ಪುಗ್ಸೆಟ್ಟಿ ಇಲ್ಲೇ ಬಿದ್ದಾರ. ದುಡಿಬೇಕಂತ ಯಾವತ್ತೂ ಅವ್ರು ತಲೆ ಒಳಗೆ ಬಂದಿಲ್ಲ, ದುಡಿಯಾಕೂ ಹೋಗಿಲ್ಲ ಅವ್ರು. ಈಗ ಇದ್ದಕ್ಕಿದ್ದಂಗೆ ಎಲ್ಲ ಅದೇನಂತಾರಲ್ಲ ಕೆಟ್ಟ ಮ್ಯಾಗ ಬುದ್ಧಿ ಬಂತ ಅಂತೇಳಿ ಈಗ ದುಡಿಬೇಕು. ನಾ ಅದನ್ನು ಮಾಡ್ತೀನಿ, ನಾ ಇದನ್ನು ಮಾಡ್ತೀನಿ, ಬಿಡಿಸ್ಕೊಂಡು ಹೋಗ್ರಿ ಅಂತಂದ್ರೆ ಆಗೋದಿಲ್ಲ. ಸೋಲ್ ಬ್ಯಾಡ್ರಿ. ಏನು ಇದ್ರ ಮ್ಯಾಗ ನಿಮಗೆ ಬಿಟ್ಟಿದ್ದು. ಶಾಂತ ಅವ ಹೇಳುದು ಕೇಳಿ ನೀನು. ಅವ ಹೇಳುದು ಕೇಳಿ ನೀವು ಒಟ್ಟು ಬರಬ್ಬರಿ ಐತೆ ಅವ ಮಾತಾಡಿದ್ದು. ಇಷ್ಟು ವರ್ಷ ದಿನ ಯಾವತ್ತೂ ಅನ್ಸಿಲ್ಲ ಅವ್ರಿಗೆ ದುಡಿಯಾಕೆ ಹೋಗ್ಬೇಕು, ದುಡಿಬೇಕು, ನಾನು ಹೌದು ಇನ್ನೊಬ್ರ ಮ್ಯಾಗ ನಾ ಭಾರ ಆಗಿ ಕುಂತಾನಿ ಏನು ಅನ್ನೋದು ಯಾವತ್ತೂ ಅನ್ಸಿಲ್ಲ. ಒಂದು ಚೂಜಿ ಮೂರ್ಖ ಸತಿಗೆ ನಮ್ಮನಿಂದ ತೊಗೊಂಡೋಗಿ ಜೀವನ ಮಾಡ್ಯಾರ ಅವ್ರು ಇಷ್ಟು ವರ್ಷ. ಈಗ ಹೆಂಗೆ ಬಿದ್ದು ಏನೋ ದೊಡ್ಡ ಏನೋ ಕಡ್ದು ಕಟ್ಟಿ ಹಾಕ್ತೀನಿ ಅಂತ ಮಾಡಕ್ಕೆ ಹೋಗಿ ಅಲ್ಲಿ ಆ ನಮ್ಮನಿ ಸಾಲ ಮಾಡ್ಕೊಂಡು ಕುಂತು ಈಗ ಸಿಕ್ಕೊಂಡಾರ. ಏನು ಮಾಡೋಕ್ಕಾಗಲ್ಲ. ಸುಮ್ಮನೆ ಇದ್ಬಿಡು ನೀನು. ಅವತ್ತು ಮನಿತನ ಬುದ್ಧಿ ಹೇಳಕ್ಕೆ ಹೋದಿ ಕೇಳಿದ್ದನಕ್ಕೆ ಸುಮ್ಮನೆ ಇರಂದ್ರೆ ಇರು ನೀನು. ಮಗಳಿಗೆ ಹಿಂಗೆ ಮಾಡ್ತಾನಲ್ಲ ಗೌಡ ಅಂತ ಅನ್ಕೊಂಡ್ರು ಅಡ್ಡಿ ಇಲ್ಲ. ನಾನು ನನ್ನ ಮಗಂದು ನೋಡ್ಬೇಕಾಕತಿ ಒಟ್ಟು. ಮತ್ತೀಗ ಹೌದು ಕಷ್ಟ ಬಿಟ್ಟು ಪಾಪ ಒಂದು ನಸಕಿನಾಗ 5 ನಂಗಲ 6 ನಂಗಲ ದುಡ್ಯಾಕೋಕತ್ ನನ್ನ ಮಗ. ಏನು ಆಗುದಿಲ್ಲ, ಸುಮ್ಮನೆ ಇರ್ನಿ. ಅಲ್ಲ ಎಂದೂ ಕೇಳಾರದು ನನ್ನ ಮೊಮ್ಮಗಳು ಯಮ್ಮ ಇದೊಂದ್ಸಲ ಬಿಡಿಸ್ರವೇ ಅಂತ ಕೇಳ್ತು. ಎತ್ತಾಗಂತ ಬಡ್ದಾಡ್ಲಿ ದೇವ್ರು ನಾನು ಕರ್ಕೊಂಡ್ಬಿಟ್ರೆ ಭಾಳ ಚಲೋ ಆಕತಿಪ್ಪ ಯಪ್ಪ ದೇವ್ರೆ.